ಆಗಿತ್ತು ರೆಡ್ಡಿ ಅವರ ಪ್ಯಾಲೇಸ್ನ ತೋರ್ಸೋ ಸಣ್ಣ ಪ್ರಯತ್ನ. ಇವಾಗ ನಾವು ಇದನ್ನ ತೋರ್ಸಾಯ್ತು. ಇವಾಗ ನಾವು ಹೋಗ್ತಾ ಇದೀವಿ ಒಂದು ಕೆರೆ ಹತ್ರಕ್ಕೆ ಒಂದು ಗುಹೆ ಜೊತೆ ಗುಹೆನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಸೊ ಇದಾಗಿತ್ತು ಪ್ಯಾಲೇಸ್ನ ತೋರ್ಸೋಂಥ ಒಂದು ಸಣ್ಣ ಪ್ರಯತ್ನ. ಇವಾಗ ಹೋಗ್ತಾ ಇದೀವಿ ನಾವು ನೆಕ್ಸ್ಟ್ ಗುಹೆಗೆ ಹೋಗೋಣ, ಗುಹೆನ ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಬಾವಿ ಇದೆ, ಬಾವಿನಲ್ಲಿ ಈಜಾಡೋಣ, ಕೆರೆ ಇದೆ, ಎಲ್ಲಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಇವಾಗ ಹೋಗ್ತಾ ಇದೀವಿ ಒಂದು ಗುಹೆ. ಇವರು ಕೂಡ ನೋಡಿಲ್ವಂತೆ ಆ ಗುಹೆನ. ಗುಹೆ ಒಳಗಡೆಗೆ ಎಲ್ಲಿ ತನಕ ಹೋಗ್ತೀವಿ ಗೊತ್ತಿಲ್ಲ, ಗುಹೆ ಒಳಗಡೆ ಏನಿದೆ ಅಂತಲೂ ಗೊತ್ತಿಲ್ಲ. ಗುಹೆನ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಅವರು ಲೋಕಲ್ಸ್ನೇ ಹೋಗಕ್ಕೆ ಹೆದರ್ತಾರಂತೆ, ಬಟ್ ನಾವು ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ಮುಂದೆ ಹೋದ್ರೆ ಹಿಂಗ್ ಕ್ಲೋಸ್ ಬಂಡೆ ಅದು ಹೆಂಗಿದೆ ಏನು ಗೊತ್ತಿಲ್ಲ ಅಷ್ಟೇ. ಅಲ್ಲ ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗ್ಬೋದಾ? ಆಗಲ್ಲ, ಬಂಡೆ ಹಿಂಗ್ ಕ್ಲೋಸ್, ಕೆಳಗಡೆ ಇದೆ ಮೇಲ್ಗಡೆ ಬಂಡೆ. ಫುಲ್ ದೊಡ್ಡ ಬಂಡೆನಾ? ಭಾಳ ಬಿದ್ದೋಗಿದೆ ಇದೊಂದು ಬಾವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಕಳೆ ಹಾಕ್ತಾ ಇದ್ದೀರಲ್ಲ, ಇದು ಬದನೆಕಾಯಿನ ಬೆಳೆಯುವಂಥ ಪದ್ಧತಿ. ಇದು ಬೆಂಗಳೂರಿಗೆ ಬದನೆಕಾಯಿಗಳೆಲ್ಲ ಸಪ್ಲೈ ಆಗೋದು ಇಲ್ಲಿಂದನೇ. ತೋಳಪಲ್ಲಿ ಅಲ್ಲ ಬ್ರೋ, ತೋಳಪಲ್ಲಿ. ಫೈನಲಿ ರೀಚ್ ಬಾವಿ. ಎಷ್ಟು ಪ್ಯೂರ್ ಇದೆ ನೋಡಿ. ಬಾವಿ ನೋಡಿ ಆಯ್ತು, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅಲ್ಲೇ ಇರೋದು ಗುಹೆ. ಆ ಗುಹೆ ಒಳಗಡೆ ಇದುವರೆಗೂ ಯಾರೂ ಹೋಗಿಲ್ವಂತೆ, ತುಂಬ ದೂರನೂ ಹೋಗೋಕ್ಕಾಗಲ್ವಂತೆ. ತುಂಬ ದೂರ ಹೋದ್ಮೇಲೆ ಬಂಡೆಗಳ ಅಟ್ಯಾಚ್ ಆಗಿಬಿಟ್ಟು ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಆ ಗುಹೆ ಒಳಗಡೆ ಹೋಗೋಣ. ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಗುಹೆ ಒಳಗಡೆಗೆ. ತುಂಬ ವರ್ಷಗಳಾಗಿದೆ ಅಂತ ಇಲ್ಲೂ ಯಾರು ಹೋಗ್ದಲೇ, ಬಟ್ ನಾನು ಹೋಗಲೇಬೇಕು ಅಂತ ಹಠ ಮಾಡಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಮುಂದೆ ಹೋಗೋಣ. ತುಂಬ ಡೇಂಜರಸ್ ಇತ್ತು ಅಂದರೆ ಬೇಡ, ಸ್ವಲ್ಪ ಹೋಗಿ ನೋಡೋಣ. ಚೆನ್ನಾಗಿತ್ತು ಅಂದರೆ ಕಂಪ್ಲೀಟ್ ಆ ಗುಹೆನ ಕವರ್ ಮಾಡೋಣ ಅಂತ ಇದ್ದೀನಿ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ನಾವು ರೀಚ್ ಆಗಿದ್ದೀವಿ ಗುಹೆ ಹತ್ರ ಅಲ್ಲ, ಬೆಟ್ಟದ ಹತ್ರಕ್ಕೆ ರೀಚ್ ಆಗಿದ್ದೀವಿ. ಬೆಟ್ಟನ ಹತ್ಕೊಂಡು ಹೋಗ್ಬೇಕು, ಹತ್ಕೊಂಡು ಹೋದ್ರೆ ಒಳಗಡೆಗೆ ಗುಹೆ ಇರೋದಂತೆ. ಇಲ್ಲಿಂದ ಹತ್ಕೊಂಡು ಹೋಗೋದಾ? ಬನ್ನಿ ಹೋಗೋಣ. ಏನು ಇದು? ಇಲ್ಲಿ ಮೊದಲು ನಮ್ ತಾತ ಅವ್ರು ಹೇಳ್ತಿದ್ ಏನ್ ಗೊತ್ತಾ, ಇಲ್ಲಿ ಹೋದ್ರೆ ಒಳಗಡೆ ಆಳದ ಬೆಟ್ಟಕ್ಕೆ ಹೋಗ್ತಾ ಇತ್ತಂತ ದಾರಿ. ಅದು ಇಲ್ಲಿ ಆಳದ ಬೆಟ್ಟಕ್ಕೆ ನಾವ್ ನೋಡಿಲ್ಲ, ನಮ್ ತಾತ ಅವ್ರು ಹಂಗೆ ಹೇಳ್ತಿದ್ರು ಮೊದ್ಲು. ಬಟ್ ಅವ್ರು ನೋಡಿರ್ತಾರ ಅನ್ಕೊಂತೀರಾ? ಅದೇ ಮಧ್ಯದಲ್ಲಿ ಗೋಡೆ ಕಟ್ಟಿದ್ದಾರೆ. ಓಕೆ, ಗೋಡೆ ಬಂದ್ ಮಾಡಿದ್ದಾರೆ. ಹಂಗಿತ್ತು ಅಂದ್ರೆ ಬೇಕು ಅಂತಾನೆ ಕ್ಲೋಸ್ ಮಾಡಿದಾರ? ಏನೋ ಗೊತ್ತಿಲ್ಲ, ನಾವು ನೋಡಿಲ್ಲ. ಚೆಕ್ಲು ಮಾಡ್ತಿದ್ದ ಅಲ್ಲಿ ಇಳ್ಕೊಂಡು ಬರ್ಬೋದು, ಮೇಲ್ಗಡೆ ನದಿ ಹೇಳ್ತೀನಿ. ಇಲ್ಲಿ ಯಾವ್ದಾದ್ರು ಪ್ರಾಣಿಗಳೇನೋ ಭಯ ಏನಿಲ್ಲಲ್ಲ? ಹುಲಿಗಳು ಅಥವಾ ಕರಡಿಗಳು? ಫೈನಲಿ ರೀಚ್ ಆದ್ವಿ. ಇದು ಗುಹೆ ಒಳಗಡೆಗೆ. ಇಲ್ಲಿ ತನಕ ಸ್ವಲ್ಪ ತನಕ ಮಾತ್ರ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ದೇವಸ್ಥಾನ ಅಂದ್ರೆ ಏನ್ ದೇವಸ್ಥಾನ ಬ್ರೋ ಅದು? ಓಕೆ, ನೀರಿದೆ, ಒಂದ್ ಚಿಕ್ಕ ಬಾವಿ ಇದೆ, ದಡದಲ್ಲಿ ದೇವ್ರು ನಿಂತಿದ್ದಾರೆ ನೋಡಲ್ಲಿ. ಒಳಗಡೆ ಹೋಗ್ಬೋದು, ಬಾ, ಇನ್ನ ಮುಂದೆ ಹೋಗ್ಬೋದು. ಬಗ್ಬೇಕಷ್ಟೇ. ಲೈಟ್ ಹಾಕೋದ್ರ ಲೈಟ್ ಹಾಕೋ ನೋಡ, ದೇವ್ರಿಲ್ವಾ? ಅಷ್ಟೇನಾ? ಇನ್ನ ರೈಟ್ ಸೈಡ್ ಎಲ್ಲ ನೋಡ, ಗೋಡೆ ಕಟ್ಟಿದಾರೆ ನೋಡ, ಸ್ವಲ್ಪ ರೈಟ್ ಸೈಡ್ಗೆ ಲೈಟ್ ಟಾರ್ಚ್ ಹಾಕೋ. ಟಾರ್ಚ್ ಹಾಕಿಯಾ?
ಸೈಡ್ ಎಲ್ಲಿಲ್ವಾ? ಇಲ್ಲ ಇದೆಯಾ ಇದೆಯಾ ಏನು ಜಾಗ? ಗೋಡೆ ಇದೆ. ಓಕೆ. ಅಷ್ಟು ಗೋಡೆ ಅಲ್ಲಿ ದೇವರು ವಿಗ್ರಹ ಗಂಟೆ. ನೀರು ಏನಾದ್ರು ಎತ್ತಿದ್ರೆ ಅದ್ರ ಕೆಳಗಡೆ ದಾರಿ ಇದೆಯಾ ಅಲ್ಲ ಗೊತ್ತಿಲ್ಲ. ಅದರಲ್ಲಿರೋ ನೀರು ಎತ್ತಾಕ್ಬಿಟ್ರೆ ಸಾಯಂಕಾಲಕ್ಕೆ ಸಾಯಂಕಾಲನೇ ತುಂಬ ಮಳೆ ಬಂದ್ಬಿಡುತ್ತೆ. ಮಳೆ ಬಂದು ನಾವ್ ಅದೇ ತರ ಮಾಡ್ತಿದ್ವು. ಮಳೆ ವರ್ಷಕ್ಕೊಂದ್ಸಲಿ ನಮಗೆ ಏಳೂರು ಸುತ್ಕೊಂಡ್ ಬರೋದು, ರಾಮಭಜನೆ ಮಾಡ್ಕೊಂಡು ಏಳೂರು ಸುತ್ಕೊಂಡ್ ಬಂದು ನೀರೆಲ್ಲ ಇದ್ ಮಾಡ್ಬಿಟ್ರೆ ಸಾಯಂಕಾಲನೇ ಮಳೆ ಬಂದ್ಬಿಡುತ್ತೆ. ಅದು ನಮ್ಗೆ sentiment ಈ ಕಡೆ ನೀರು ಬಂದಿಲ್ಲ, ಮಳೆ ಇಲ್ಲ, ಆ ತರ ಏನಾದ್ರು ಇದ್ರೆ ಅಲ್ಲಿ ಹೋಗಿ ಇದ್ ಮಾಡೋದು ನಾವು. ಅಲ್ಲಿ ಹೋಗಿ ಮಾಡಿ ಎಲ್ಲರಿಗೂ ಶುದ್ಧ ದನ ಇರುತ್ತೆ, ಲಕ್ಷ್ಮೀ ದನ ಅಂತ ಹೇಳಿದ್ನಲ್ಲ ಆ ತರ. ಅಂತದೇ. ಅದ್ರಲ್ಲಿ ನೀರೆಲ್ಲ ಖಾಲಿ ಮಾಡ್ಬಿಟ್ರೆ ಎತ್ಬಿಟ್ರೆ ನಾವೇ ನೀರು ಯೂಸ್ ಆಗಲ್ಲ, ಫುಲ್ ಹಂಗಿರುತ್ತೆ. ಖಾಲಿ ಮಾಡ್ಬಿಟ್ರೆ ನಾವ್ ಅಲ್ಲಿ ಖಾಲಿ ಮಾಡಿ ಅಲ್ಲಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಮಳೆ ಬಂದ್ಬಿಡುತ್ತೆ. ಸಾಯಂಕಾಲ ಹೌದಾ? ಇವಾಗ್ಲೂ 100% ಇವಾಗ ಅಲ್ಲಿ ಲಕ್ಷ್ಮೀ ನಾನೇ ಎತ್ತಿದ್ದಿ. ಹೌದಾ? ಅದ ಲಕ್ಷ್ಮೀ ಧ್ವನಿ ಅಂತ ಹೇಳಿದ್ರಲ್ಲ ಅದೇನಾ ಇದು? ಅಲ್ಲ, ಇದು ಬೇರೆ. ಅಲ್ಲಿ ಅಲ್ಲಿ ಅಕ್ಕಮ್ಮ ದೇವಸ್ಥಾನ ಅಂತಾರಲ್ಲ ಆ ಆ ದೇವರು, ಆ ಬೆಟ್ಟ ಅಲ್ಲಿ ಕಟ್ತಿದ್ಯಲ್ಲ, ಅವ್ರಿಗೆ ಸೆಂಟಿಮೆಂಟ್ ಅದು. ಆ ಮರ ಓಕೆ ಅದೇ. ಮಳೆ ಬಂದಿಲ್ಲ ಅಂದ್ರೆ ಪಕ್ಕ ಕೆಲಸ ಮಾಡೋದು, ನಮ್ಗೆ ಮಳೆ ಪಕ್ಕ ಮಳೆ ಆಗುತ್ತೆ. ಓಕೆ. ಫುಲ್ ಆಗಿಲ್ಲ ಅಂದ್ರು ಮಳೆ ಅಂತೂ ಮೊದಲೇ ಬರುತ್ತೆ. ಅಲ್ಲಿ ಹೋಗ್ತೀವಿ, ಸ್ವಲ್ಪ ಅಲ್ಲಿದೆ ಒಳಗಡೆ. ತುಂಬ ಧ್ವನಿ ಬೇಡ, ಬನ್ನಿ ಬ್ರೋ. ತುಂಬ ಚಿಕ್ಕದ್ ಬೇರೆ ಅಲ್ಲ? ದೊಡ್ಡದಲ್ಲ, ಚಿಕ್ಕದೇನು ಕಚ್ಚಲ್ವಾ ಅದು? ಬೆಂಕಿ ಹಾಕ್ಬೇಕಾ? ಕೊನೆಗೂ ನಮ್ಮ ಮಹೇಶ್ ಬ್ರೋ ಜೇನ ಹೊಡೆದಿದ್ ಜೇನ ತಂದೆ ಬಿಟ್ರು. ಅಲ್ಲ ಬ್ರೋ, ನಿಮ್ ಕಚ್ಚಲ್ಲ ನಿಮಗೆ? ಹೇಳಿ ನೋಡಿ ಹೆಂಗಿರುತ್ತೆ fresh ಹನಿ. ನೋಡಿ, ವಾಹ್. ಊರಲ್ಲಿ ಬಂಡೆ ಮೇಲೆ ಹೋಗಿ ಪೊರ್ಲಾಡಿ. ಅಲ್ಲ ಬ್ರೋ, ಹುಳಗಳೆಲ್ಲ ಏನಾದ್ವು? ಎತ್ತಾಯ್ತು. ಎಲ್ಲೋದ್ವು? ಎಲ್ಲ ಮೇಲ್ಗಡೆ. ಅದಷ್ಟೇ ಎತ್ತೇ ಅದು ಇವತ್ತೊಂದಿನ ಇರ್ತಾವಲ್ಲ, ಅದನ್ನ ಹಾಕ್ರೆ ಈಗ ಪಟ್ಕೋ ಇದೆ. ಮತ್ತೆ ಇರಲ್ಲ. ವಿಡಿಯೋ ಮಾಡಿ ಅದನ್ನ. ಮಾಡ್ತಾ ಇದೀನಿ. ಏನು ಇವತ್ತು ಫ್ರೆಶ್ ಯಾರು ಬರ್ತದೆ ಬಚ್ಚಲ ಬರ್ತದೆ. ಇದ್ರಲ್ಲೇ ಇದು ವೈಟ್ ಇರುತ್ತಲ್ಲ, ಫ್ರೆಶ್ ಜೇನು, ಯಾರಿಗುಂಟು ಯಾರಿಗಿಲ್ಲ. ಹಂಗಲ್ಲ. ಪ್ಯೂರ್ ಹನಿ. ವಾಹ್. ಅದು ಉಗಿತಾರೆ ಅದನ್ನ ಒಮ್ಮೆ ಉಗಿತಾರೆ ಅದನ್ನ. ಲಾಸ್ಟ್ ಅಲ್ಲಿ ಬರುತ್ತಲ್ಲ ಅದು ಮುಂಬೇಡ, ಅದು ಲಾಸ್ಟ್ ಅಲ್ಲಿ ಬರುತ್ತಲ್ಲ. ನಾವ್ ಹಿಂಗಲ್ಲ ಹೆಜ್ಜೆನ ಇವತ್ತು ಬಿದ್ಗೆ ತಗೊಂಡ್ಬೇಕು, ಬಿದ್ಗೆ ಅದಿಷ್ಟು ಟೇಸ್ಟ್ ಇರಲ್ಲ. ದೊಡ್ಡ ಬೆಟ್ಟ ನೋಡಿ ಅಲ್ಲಿ ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ ನಾವು. ಹಗ್ಗ ಹಾಕೊಂಡು ಇಳಿಯೋದು ಕೆಳಗಡೆ ಇಳಿದ್ಬಿಟ್ಟು ಇದನ್ನ ವೈಟ್ ಕಣ್ ಚೆನ್ನಾಗಿ ಕಾಣುತ್ತೆ. ಅದೆಲ್ಲ ಹುಳಾನೆ. ಹುಳ, ಹಸಿ ಹುಳ, ಅದಕ್ಕೆ ಹಿಂಗೆ ಮಾಡ್ಕೊಂಡು ಅಂದ್ರೆ ಕಣ್ ಚೆನ್ನಾಗಿ ಕಾಣುತ್ತೆ. ನುಂಗ್ತೀರ ಅದನ್ನ? ಏನಾಗಲ್ಲ. ತಿನ್ನೋದು ಒಂದೇ. ನೋಡ ಹೆಂಗುತ್ತ ಗೊತ್ತಾ, ಕಣ್ಣಿಗೆ ಒಳ್ಳೇದು. ಕಣ್ ಚೆನ್ನಾಗಿ ಕಾಣುತ್ತೆ. ಗೊತ್ತಿರಲ್ಲ ಬಿಡಿ. ಹಾಲದೆಲ್ಲ ಕಚ್ಬಿಡಿ, ಹೊರಗಡೆ ಎಲ್ಲ ಫಸ್ಟ್ ಕಚ್ಬಿಡಿ ಚೆನ್ನಾಗಿ, ಅಗದ್ಬಿಟ್ಟು ಮತ್ತೆ ಲಾಸ್ಟ್ ಅಲ್ಲಿ ಹೋಗಿದೆ. ಇಲ್ಲ ನುಂಗ್ಬೋದು, ಅದೇನಾಗಲ್ಲ. ಅದೊಂಥರ ಟೇಸ್ಟ್ ಹಾಲು. ಅದು ತಿಂದ್ರೆ ಕಣ್ಣು ಚೆನ್ನಾಗಿ ಕಾಣುತ್ತೆ. ಇವಾಗ ತಾನೇ ಮೊಟ್ಟೆ ಇಡ್ತಿರ್ತಾವಲ್ವಾ, ಇನ್ನು ಮರಿ ಸಣ್ಣ ಸಣ್ಣ ಮರಿಗಳದು ಹಂಗೆ ತಿಂದು ಅದೆಲ್ಲ ಹಸಾಕೊಂಡು ತಿನ್ಕೊಂಡ್ರೆ ಕಣ್ಣಿಗೆ ಒಳ್ಳೇದಂತೆ. ಪ್ಯೂರ್ ಜೇನು.
ಸಖತ್ತಾಗಿತ್ತು. ಏನೋ ಬೆಟ್ಟ ಹತ್ತಿ ಗುಹೆ ಒಳಗಡೆ ಹೋಗಿ ಜೇನ್ನ ತಿನ್ನೋದು ಸವಿ, ಆಹಾ ಮಜಾನೇ ಬೇರೆ. ಸಖತ್ತಾಗಿದೆ ಟೇಸ್ಟ್. ಬರೀ ವೈಟ್ ಇರುತ್ತಲ್ಲ ಅದು ಮಾತ್ರ ತಿನ್ಬೇಕು. ನೋಡಿ ಈ ತರ ಇದೆಯಲ್ಲ, ಸಾಕು ಸಾಕು ನಂಗೆ. ನೋಡಿ ಹಾಲ. ಇಲ್ಲೆಲ್ಲ ಇರ್ತಾವಲ್ಲ. ಇಲ್ಲಲ್ಲ ಇದು ಚಿಕ್ಕದು ಹಾ. ಇಷ್ಟಿರುತ್ತೆ. 20 ಕಿಲೋಮೀಟರ್ ಹೋಗ್ಬಿಡ್ತು ಗಾಡಿ ತಗೊಂಡು ನಾವು. ಕಾಡ್ ಒಳಗಡೆ. ಸಿಗೋದೆಲ್ಲ ದೊಡ್ಡದು, ಕಾಡು ಒಳಗೆ ಸಿಗಲ್ಲ. 20-30 ಮೀಟರ್ ಬರೀ ಹಳ್ಳಿ ಜನರು ತಿಂತಾರೆ. ಓಕೆ. ಈ ತರದಲ್ಲಿ ಮಾರಲ್ಲ. ಇಳಿಸ್ತಾರೆ ಕೆಳಗಡೆಗೆ. ಈ ಜೇನ್ ಮಾರಲ್ಲಪ್ಪ. ಇದು ಚಿಕ್ಕ ಮಕ್ಳಿಗೆ ಮಾತ್ ಚೆನ್ನಾಗಿ ಬರ್ಬೇಕಂದ್ರು ಇರ್ತಾರಲ್ಲ, ಆ ಜೇನ್ ಇದು ಚಿಕ್ಕದು. ಆ ಸಿಟಿಯಲ್ಲಿ ಸಿಗೋದು ಮಾರೋದೆಲ್ಲ ದೊಡ್ಡದು, ದೊಡ್ಡ ಜೇನ್ ಸಿಗುತ್ತಲ್ಲ. ಜೇನು ಬಟ್ ಅದ್ ಕಲಬೆರಕೆ ಅಲ್ಲ. ಇದು ಏನೋ ಬೆಲ್ಲದ ನೀರದ್ದು ಪಾಕದೆಲ್ಲ ತಗೊಂಡ್ ಬರ್ತಾರೆ ನೋಡ, ಅದು ಇದು ರಾಡ್ ತಗೊಂಡ್ ಬಂದು ಇಟ್ಬಿಟ್ಟು ಫೀವರ್ ಅಂತ ಹೇಳ್ತಾ ಇರ್ತಾರೆ ನೋಡ, ಅದೆಲ್ಲ ಫೀವರ್ ಅಲ್ಲ ಅದೆಲ್ಲ. ಇದು ಇವ್ರಂದ್ರೆ ಇದು ಇವರಂದ್ರೆ ಸಖತ್ತಾಗಿ ಟೇಸ್ಟ್. ಒಳ್ಳೆ ಸ್ವೀಟ್ ಇದೆ. ಸ್ವೀಟ್ ಆದ್ರೆ